ನಮಸ್ತೆ ಸಖಿಯರೇ, ಮನೆಯೂಟಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇವತ್ತೊಂದು ಹೊಸ ಬಗೆಯ ಗರಿಗರಿಯಾದ ವಡೆಯನ್ನ ಮಾಡೋಣ. ಈ ವಡೆಯನ್ನ ಮಾಡೋದಿಕ್ಕೆ ಯಾವುದೇ ರೀತಿಯ ಬೇಳೆ ಬೇಕಾಗಿಲ್ಲ. ಬೇಳೆಯನ್ನ ನೆನ್ಸೋದು, ರುಬ್ಬೋದು ಏನೂ ಕೆಲಸ ಇಲ್ಲ. ಸಂಜೆಯ ಚಹಾ ಅಥವಾ ಕಾಫಿ ಸಮಯಕ್ಕೆ ಸುಲಭವಾಗಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಈ ಗರಿಗರಿಯಾದ ವಡೆಯನ್ನ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ 1 ಬಟ್ಲಿನಷ್ಟು ಮೊಸರನ್ನ ಹಾಕೊಳ್ಳೋಣ. ತಾಜಾ ಮೊಸರಾದ್ರೂ ನಡೆಯುತ್ತೆ, ಅಥವಾ ಒಂದು ದಿನದ ಹಳೆಯ ಮೊಸರನ್ನು ಕೂಡ ಬಳಕೆ ಮಾಡ್ಕೊಳ್ಬಹುದು. ತೀರಾ ಹುಳಿ ಮೊಸರು ಆದ್ರೆ ಚೆನ್ನಾಗಿರಲ್ಲ. ಇದ್ರ ಜೊತೆಗೆ 1 ಬಟ್ಲು ಅಥವಾ ಮೊಸರಿನಷ್ಟೇ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಮೊಸರು ಮತ್ತೆ ನೀರನ್ನ ಎರಡನ್ನು ಚೆನ್ನಾಗಿ ಗೊಟಾಯಿಸಿ ಕೈಯಾಡಿಸ್ಕೊಳ್ಳೋಣ. ಮೊಸರಿನಲ್ಲಿರೋ ಗಂಟುಗಳು ಕರಗಿ ನೀರಿನ ಜೊತೆ ಬೆರೆತು ಬಿಡ್ಬೇಕು. ಹಾಗೆ ಚೆನ್ನಾಗಿ 5-6 ನಿಮಿಷ ಬೆರೆಸ್ಕೋಬೇಕು. ಕಡದ ಮಜ್ಜಿಗೆ ಇದ್ರೆ ಅದನ್ನೇ ಹಾಕೋಬಹುದು. ಮಜ್ಜಿಗೆಯನ್ನ ಹಾಕೋದ್ರಿಂದ ಈ ರೀತಿ ಗೊಟಾಯಿಸೋ ಕೆಲಸ ಇರಲ್ಲ. ಸಮಯದ ಉಳಿತಾಯದ ಜೊತೆ ಕೆಲಸ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಮೊಸರನ್ನ ತೆಳ್ಳಗ್ ಮಾಡ್ಕೊಂಡ ನಂತರ 1 ಬಟ್ಲು ಅಕ್ಕಿ ಹಿಟ್ಟನ್ನ ಹಂತವಾಗಿ ಸೇರಿಸಿ ಕಲ್ಸ್ಕೊಳ್ಳೋಣ. ಇದು ಸಾದಾ ಅಕ್ಕಿ ಹಿಟ್ಟು, ಅಂದ್ರೆ ಮನೆಯಲ್ಲಿ ಮಾಡಿಸ್ಕೊಂಡು ಬಂದಿರುವಂತಹ ಅಕ್ಕಿ ಹಿಟ್ಟು, ರೊಟ್ಟಿ ಮಾಡೋದಿಕ್ಕೆ ಅಂತ. ಈ ಅಕ್ಕಿ ಹಿಟ್ಟಿಗೆ ಬೇರೆ ಏನು ಸೇರಿಸಿಲ್ಲ. ಅಕ್ಕಿ ಹಿಟ್ಟನ್ನ ಸ್ವಲ್ಪವಾಗಿ ಈ ರೀತಿಯಲ್ಲಿ ಹಾಕಿ ಕಲ್ಸೋದ್ರಿಂದ ಗಂಟಾಗೋಲ್ಲ. ಪೂರ್ತಿಯಾಗಿ 1 ಬಟ್ಲು ಹಿಟ್ಟು ಹಾಕಿ ಕಲ್ಸ್ಕೊಂಡಿದೀನಿ. ಹಿಟ್ಟು ಸ್ವಲ್ಪ ಮಂದವಾಗಿದೆ. ಸ್ವಲ್ಪ ನೀರು ಹಾಕಿ ಇನ್ನಷ್ಟು ತೆಳ್ಳಗೆ ಮಾಡ್ಕೊಳ್ಳೋಣ. ತರಿತರಿಯಾದಂತಹ ಅಕ್ಕಿ ಹಿಟ್ಟಾಗಿದ್ರೆ ಜಾಸ್ತಿ ನೀರು ಬೇಕಾಗುತ್ತೆ. ಮತ್ತೆ ಪುನಃ ಅರ್ಧ ಬಟ್ಲಿನಷ್ಟು ನೀರನ್ನ ಹಾಕಿ ಇಷ್ಟು ತೆಳ್ಳಗೆ ಕಲ್ಸ್ಕೊಂಡಿದ್ದೀನಿ. ಹೀಗೆ ಕಲ್ಸ್ಕೊಂಡ ನಂತರ 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಇಂಗು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ಇವೆಲ್ಲವನ್ನ ಚೆನ್ನಾಗಿ ಬೆರೆಸಿದ ನಂತರ ಹಿಟ್ಟು ಈ ಹದದಲ್ಲಿ ಇರಬೇಕಾಗತ್ತೆ. ಇಷ್ಟು ತೆಳುವಾಗಿದ್ರೆ ಸಾಕು. ಇದನ್ನ ಒಂದು ಬಾಣಲೆಯಲ್ಲಿ ಹಾಕೊಳ್ಳೋಣ. ಈ ಬಾಣಲೆನ ಒಲೆ ಹಚ್ಚಿ ಸಣ್ಣ ಉರಿಯಲ್ಲಿ ಕಾಯೋದಕ್ಕೆ ಇಡೋಣ. ಒಲೆ ಮೇಲೆ ಇಟ್ಟ ನಂತರ ಇದನ್ನ ಬಿಡದೇನೆ ಕೈ ಆಡಿಸ್ತಾ ಇರ್ಬೇಕಾಗತ್ತೆ. ಸಣ್ಣ ಉರಿಯಲ್ಲಿ ಬಿಸಿ ಆಗ್ತಾ ಇರೋದ್ರಿಂದ ಗಂಟಾಗೋದಿಲ್ಲ. ಸುಮಾರು 15 ನಿಮಿಷದ ನಂತರ ನಿಧಾನವಾಗಿ ಕಾದು ತೆಳ್ಳಗಿರುವಂತಹ ಹಿಟ್ಟು ಒಮ್ಮೆ ಇನ್ನಷ್ಟು ತೆಳುವಾಗಿ ನಂತರ ಇದು ಮಂದಾಗೋದಕ್ಕೆ ಶುರು ಆಗುತ್ತೆ. ನೋಡಿ, ಈಗ ನಿಧಾನವಾಗಿ ಮಂದವಾಗ್ತಾ ಇದೆ. ಈ ಹಿಟ್ಟು ಸುಮಾರು 60-70% ಬೇಯಬೇಕು. ಆಗ ಹಿಟ್ಟು ಹದವಾಗಿರುತ್ತೆ. ಹೀಗೆ ಕೈಯಾಡಿಸ್ತಾ ಬಂದಂಗೆ ನಿಧಾನವಾಗಿ ಹಿಟ್ಟು ಮುದ್ದೆ ರೀತಿ ಆಗುತ್ತೆ. ಮತ್ತೆ ಪೂರ್ತಿಯಾಗಿ ತಳ ಬಿಟ್ಟು ಬರೋದಕ್ಕೆ ಶುರು ಆಗುತ್ತೆ. ಈ ಹಿಟ್ಟು ಇಷ್ಟ ಆದ್ರೆ ಸಾಕು. ಇದನ್ನ ಒಂದು ಅಗಲವಾದ ತಟ್ಟೆಗೆ ಹಾಕೊಳ್ಳೋಣ. ತಟ್ಟೆಯಲ್ಲಿ ಸ್ವಲ್ಪ ಹೊತ್ತು ಹರಡಿ ಇಟ್ರೆ ಬೇಗ ಆರೋದಕ್ಕೆ ಸುಲಭ ಆಗುತ್ತೆ. ಇದಕ್ಕೆ ಬಿಸಿ ಇರುವಾಗಲೇ ಸ್ವಲ್ಪ ಶುಂಠಿ ತುರಿ, ಸಣ್ಣದಾಗಿ ಹೆಚ್ಚಿದಂತಹ ಕರಿಬೇವು, ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ಜೊತೆಗೆ 1 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರುವಾಗಲೇ ಇವೆಲ್ಲವನ್ನ ಸೇರಿಸಿ ಚೆನ್ನಾಗಿ ಎಲ್ಲ ಕಡೆಯೂ ಹೊಂದ್ಕೊಳ್ಳೋ ಹಾಗೆ, ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪಿನ ಪರಿಮಳ ಹಿಟ್ಟು ಆರೋ ಅಷ್ಟರಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇಷ್ಟ ಮಾಡ್ಕೊಂಡ ನಂತರ ಹಿಟ್ಟು ಸ್ವಲ್ಪ ಆರಿದ ಮೇಲೆ ವಡೆ ತಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳೋದು ಅಷ್ಟೇ ಉಳಿದಿರೋದು. ಈಗ ಹಿಟ್ಟು ಸ್ವಲ್ಪ ಆರಿದೆ. ಕೈಗೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡು ವಡೆ ಎಷ್ಟು ದೊಡ್ಡದು ಬೇಕು ಅಂತ ನೋಡಿ ಅದಕ್ಕೆ ತಕ್ಕ ಹಾಗೆ ಆ ಹಿಟ್ಟನ್ನ ತಗೊಂಡು ಉಂಡೆ ಮಾಡ್ಕೊಂಡು ವಡೆ ತಟ್ಕೊಳ್ಳೋಣ. ಕೈಗೆ ಎಣ್ಣೆ ಸವರ್ಕೊಂಡಿಲ್ಲ ಅಂದ್ರೂ ಹಿಟ್ಟು ಕೈಗೆ ಅಂಟುತ್ತೆ. ಜೊತೆಗೆ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂದ್ರೂ ಕೂಡ ಕೈಗೆ ಅಂಟುತ್ತೆ. ಈ ರೀತಿ ಉಂಡೆ ಮಾಡ್ಕೊಂಡು ವಡೆ ತಟ್ಕೊಂಡ ಮಧ್ಯದಲ್ಲಿ ರಂಧ್ರ ಮಾಡ್ಕೊಂಡ್ರೆ ಆಯ್ತು. ಅಲ್ಲದೆ ಈ ವಡೆಯನ್ನ ತಟ್ಟಿ ಒಂದು ತಟ್ಟೆಯಲ್ಲಿ ಇಟ್ಕೋಬಹುದು. ತಟ್ಟಿದ ತಕ್ಷಣ ಎಣ್ಣೆಗೆ ಹಾಕೋಬೇಕು ಅಂತಿಲ್ಲ. ಈ ರೀತಿ ತಟ್ಕೊಂಡು ತಟ್ಟೆಯಲ್ಲಿ ಇಟ್ಕೊಂಡು ಒಂದೊಂದಾಗಿ ಎಣ್ಣೆಗೆ ಹಾಕಿ ಕರೆದುಕೊಂಡ್ರೆ ಆಯ್ತು. ಎಣ್ಣೆ ಆಗ್ಲೇ ಕಾಯೋದಿಕ್ಕೆ ಇಟ್ಟಿದ್ದೆ. ಸಣ್ಣ ಉರಿಯಲ್ಲಿ ಕಾಯ್ತಾ ಇರುವಂತ ಈ ಎಣ್ಣೆಗೆ ತಟ್ಕೊಂಡಿರುವಂತ ವಡೆಯನ್ನ ನಿಧಾನವಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಟು 1 ನಿಮಿಷ ಇದನ್ನ ಹಾಗೆ ಬಿಡಬೇಕು. ಇದನ್ನ ಮುಟ್ಟೋದಿಕ್ಕೆ ಹೋಗ್ಬಾರ್ದು. ಎಣ್ಣೆಗೆ ಬಿಟ್ಟಿರುವಂತ ವಡೆಯನ್ನ ಮುಟ್ಟೋದಾಗ್ಲಿ ಅಥವಾ ತಿರುವು ಹಾಕೋದಾಗ್ಲಿ ಮಾಡಬಾರ್ದು. ನಿಮಿಷ ಕಳೆದ ನಂತರ ನಿಧಾನವಾಗಿ ಎಣ್ಣೆಯ ಮೇಲ್ಭಾಗಕ್ಕೆ ಬಂದು ತೇಲೋದಿಕ್ಕೆ ಶುರು ಆದ್ಮೇಲೆ ತಿರುವು ಹಾಕೋಬೇಕು. ಆಗಾಗ ತಿರುವು ಹಾಕ್ತಾ ಬಂದಾಗ ನಿಧಾನವಾಗಿ ವಡೆ ಒಳಭಾಗದಲ್ಲಿ ಬೇಯ್ತಾ ಮೇಲ್ಭಾಗದಲ್ಲಿ ಬಣ್ಣ ಬದಲಾಗೋದಿಕ್ಕೆ ಶುರು ಆಗುತ್ತೆ. ಈ ವಡೆಯನ್ನ ಮಾತ್ರ ಸಣ್ಣ ಉರಿಯಲ್ಲೇ ಕರ್ಕೋಬೇಕು. ಜೋರು ಉರಿಯಲ್ಲಿ ಕರೆದ್ರೆ ಮೇಲ್ಗಡೆ ಗರಿಗರಿ ಆಗುತ್ತೆ, ಒಳಭಾಗದಲ್ಲಿ ಹಿಟ್ಟು ಹಸಿಯಾಗಿಯೇ ಇರುತ್ತೆ.
ನೋಡಿ ಈಗ ಬಣ್ಣ ಬದಲಾಗ್ತಾ ಇದೆ, ಗರಿ ಗರಿ ಆಗ್ತಿದೆ. ವಡೆ ಎಣ್ಣೆಯಲ್ಲಿ ಕುದಿಯೋದ್ ಬಿಟ್ಟು ಗುಳ್ಳೆಗಳೆಲ್ಲ ಸಂಪೂರ್ಣವಾಗಿ ಕಡಿಮೆ ಆದ ನಂತರ, ಇಷ್ಟು ಕೆಂಪಾದ ನಂತರ ಎಣ್ಣೆಯಿಂದ ತೆಕ್ಕೊಂಡ್ರೆ ಆಯ್ತು. ಎಣ್ಣೆಯಿಂದ ತೆಗೆಯುವಾಗ ಜಾಲರಿ ಸೌಟಲ್ಲಿ ವಡೆಯನ್ನ ಒಂದ್ ಕಡೆ ಓರೆ ಮಾಡಿ ಕೆಲವು ಸೆಕೆಂಡ್ಗಳು ಬಿಟ್ಟು ತೆಗೆಯೋದ್ರಿಂದ ವಡೆ ಒಳಗಡೆ ಎಣ್ಣೆ ಸೇರ್ಕೊಂಡಿರುತ್ತಲ್ಲ, ಅವೆಲ್ಲ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ. ಈ 2 ವಡೆಗಳು ಚೆನ್ನಾಗಿ ಕೆಂಪಾಗಿದೆ. ಈ ವಡೆ ಇನ್ನೊಂದ್ ಸ್ವಲ್ಪ ಕೆಂಪಾಗ್ಲಿ, ನಂತರ ತೆಕ್ಕೋಬಹುದು. ಇದು ಕೂಡ ಕೆಂಪಾಯ್ತು. ಈಗ ಇದನ್ನು ಕೂಡ ತೆಗೆದುಕೊಂಡ್ ಬಿಡೋಣ. ಇದೇ ರೀತಿ ಸಣ್ಣ ಉರಿಯಲ್ಲಿ ಉಳಿದಿರುವಂತಹ ವಡೆಯನ್ನ ತಟ್ಟಿ ಕರ್ಕೊಂಡ್ರೆ ಆಯ್ತು. ಈ ವಡೆಯನ್ನ ಮಾಡ್ಕೊಳ್ಳುವಾಗ 3 ಹಂತದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡ್ರೆ ಸಾಕು. ಒಂದು, ಹಿಟ್ಟನ್ನ ಬೇಯಿಸ್ಕೊಳ್ಳೋದು. 2ನೇದಾಗಿ ತಟ್ಕೊಂಡಿರುವಂತಹ ವಡೆಯನ್ನ ಸಣ್ಣ ಉರಿಯಲ್ಲಿ ಎಣ್ಣೆಯನ್ನ ಕಾಯಿಸ್ಕೊಂಡು ಕರಿಯೋದು. 3ನೇದೇನಪ್ಪಾ ಅಂದ್ರೆ, ಎಣ್ಣೆಯಲ್ಲಿ ಕರಿಯುವಾಗ ಪೂರ್ತಿಯಾಗಿ ಗುಳ್ಳೆಗಳು ಬರೋದು ನಿಂತ ಮೇಲೆ ಎಣ್ಣೆಯಿಂದ ಹೊರತೆಗೆಯೋದು. ಇಷ್ಟು ನೋಡ್ಕೊಂಡ್ರೆ ಸಾಕು. ಈ ವಡೆಯನ್ನ ಹಾಗೇನು ಚಹಾ ಅಥವಾ ಕಾಫಿ ಜೊತೆ ತಿನ್ಬಹುದು, ಅಥವಾ ಕಾಯಿ ಚಟ್ನಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಬೇಳೆ ಬಳಸದೆ ರುಬ್ಬದೆ ವಡೆ ಮಾಡ್ಕೊಳ್ಳೋದು ಹೇಗೆ ಅಂತ. ಈ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇನ್ನಷ್ಟು ಸ್ವಾದಭರಿತ ಅಡುಗೆಯನ್ನ ನೋಡುವುದಕ್ಕೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಭೇಟಿ ಇನ್ನೊಂದು ಅಡುಗೆ ವಿಧಾನದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.